ನಿಮ್ಮನ್ನು ಇಲ್ಲಿ ಕರೆಸಿದ್ದು ನಿಮ್ಗೆ ಆಶ್ಚರ್ಯ ಆಗಿರ್ಬೋದು. ಏನಪ್ಪ ಸೂರ್ಯ ಅವರೆಲ್ಲ ಇಲ್ಲಿ ಕರೆಸಿದ್ದಾರೆ ಅಂತ. ಅದು ಸೂರ್ಯ ಅವರು ಊರಿಗೆ ಹೋಗಿದ್ದಾರೆ, ಇವಳು ಇಲ್ಲಿಗೆ ಬಂದಿದ್ಲು, ಮಾತುಕತೆ ಮುಗಿಸ್ಬಿಡೋಣ ಅಂತ ಕರೆಸಿದೆ. ನಾನು ಸೂರ್ಯ ಅವ್ರ ಮನೆಯಿಂದನೇ ಬರ್ತಾಯಿದ್ದೀನಿ. ವಿಷಯ ಗೊತ್ತಾಯಿತು, ನನಗೆ ತುಂಬ ಬೇಜಾರಾಯಿತು. ಹೆಂಗಿದ್ರಿ, ಹೆಂಗಾಗೋಗಿದ್ದೀರಾ, ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಅಂತಿದ್ದೆ. ಆಗಿದ್ದಾಯಿತು, ಏನು ಮಾಡೋಕ್ಕಾಗುತ್ತೆ, ಮುಂದೆ ಮಕ್ಕಳ ಜೀವನ ಇದೆಯಲ್ಲ. ಅವ್ರ ಮನೆಗೂ ನಾನು ಕರೆಸಿದ್ರು, ಆರ್ಯ ಸ್ವಾತಿ ಅವ್ರದ್ದು ಮದುವೆ ದಿನಾಂಕ ಗೊತ್ತು ಮಾಡೋದಕ್ಕೆ. ತಾಯಿ ಇಲ್ಲದೆ ಮಗನ ಮದುವೆ ಹೇಗ್ರಿ ಮಾಡ್ತಾರೆ? ಇವಳು ಇಲ್ಲಿದ್ದಾಳೆ. ಅಲ್ಲಿ ಅವರಿದ್ದಾರಲ್ಲ. ಯಾರು? ಅರ್ಪಿತಾ. ಅವರದ್ದೇ ರಾಜ್ಯಭಾರ, ಏನು ಓಡಾಟ, ಏನು ವೈಭೋಗ, ಏನು ಸಡಗರ. ಆರ್ಯನ್ ತಾಯಿ ನೀವು, ಅವರೇ ಹೆತ್ತಿರೋರ ಥರ ಸಂಭ್ರಮ ಪಡ್ತಿದ್ದಾರೆ. ಆರ್ಯನ್ ಜಾತಕ ಕೇಳಿದ್ರೆ ಗೋತ್ರ, ನಕ್ಷತ್ರ, ರಾಶಿ ಎಲ್ಲ ಪಟಪಟ ಹೇಳ್ತಾರೆ. ನೋಡಿ, ನಾವು ಮಾಡ್ಕೊಳ್ಳೋದು, 300 ಲಾಭ ಪಡ್ಕೊಂಡ್ಬಿಡ್ತಾರೆ. ಆ ಅರ್ಪಿತಾ ಕೆಲಸದವಳಾಗಿ ಮನೆಗೆ ಬಂದಿದ್ದು. ನಾನು ಮನೆಗೆ ಬಂದರೆ ಹೊಸಲು ಹೊರಗೆ ನಿಂತ್ಕೊಂಡು ಮಾತಾಡ್ತಾ ಇದ್ಲು. ಈಗ ಏನ್ರಿ ನರಸಿಂಹಾಚಾರ ಅಂತಾಳೆ. ಎಲ್ಲ ಆ ಸೂರ್ಯ ಅವ್ರು ಕೊಟ್ಟ ಸಲಹೆ. ನಾನು ಒಳಗಿರ್ತೀನಿ, ನೀವು ಮಾತಾಡ್ಕೊಡಿ. ಕರೆಸಿದ್ದೆ ಯಾಕೆ ಹೇಳಿ? ನಮ್ಮ ಆದಿ ನಿರೋಷನ್ ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಒಂದು ಒಳ್ಳೆ ದಿನ ಗೊತ್ತು ಮಾಡಿ ಹೇಳಿ. ಇಬ್ರು ಜಾತಕನು ಹೊಂದಾಣಿಕೆ ಆಗಿದೆಯಾ? ಇಬ್ಬರು ಮನಸ್ಸು ಹೊಂದಿದೆ. ಆದಿತ್ಯನ ಜನ್ಮ ನಕ್ಷತ್ರ ರೇವತಿ. ಹುಡುಗಿದು ಗೊತ್ತಿಲ್ಲ, ಇವನು ನಕ್ಷತ್ರ ಬಲದ ಮೇಲೆ ಗೊತ್ತು ಮಾಡಿಕೊಟ್ಬಿಡಿ. ಆಗಲಿ. ಹದಿನಾರನೇ ತಾರೀಕು ಆಗ್ಬೋದಾ? ಏನೇ? ಹಾಂ, ಲಗ್ನ ಪತ್ರಿಕೆ ಬರೆದು ಕೊಟ್ಬಿಡಿ. ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡಿಸ್ತೀನಿ. ಆಮೇಲೆ ಕರೆಯೋ ಶಾಸ್ತ್ರ ಇಟ್ಕೊಂಡ್ರಾಯ್ತು. ಆಗಲಿ. ವರನ ಹೆಸರು ಆದಿತ್ಯ, ಹುಡುಗಿ ನಿರೋಷ. ನಿರೋಷ, ತಂದೆ ಶಶಾಂಕ್ ಅಲ್ವಾ? ಸೂರ್ಯ ಅಂತ ಬರೀರಿ. ನೀವು ಅವ್ರ ಜೊತೆಗಿಲ್ಲ, ಶಶಾಂಕ್ ಅವರು ಕಾಲವಾಗಿಲ್ಲ, ಶಶಾಂಕ್ ಅಂತಾನೆ ಬರೀತೀನಿ.